ಮೊದಲನೇ ಪದ್ಯ ಪಾರಿವಾಳ ಅನ್ನುವಂಥದ್ದು. ಅದನ್ನು ಬರೆದಂತಹ ಕವಿ ಸೂರಂ ಏಕೇರುಳಿ. ಆ ಪದ್ಯ ಭಾಗವನ್ನು ಇವತ್ತು ಅಭ್ಯಾಸ ಮಾಡೋಣ. ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳನ್ನ ನಾವು ನೋಡ್ತೇವೆ. ಯಾವ್ಯಾವ ಪ್ರಕಾರಗಳು ಅಂತ ಹೇಳ್ಬೋದಾ? ನಿಮಗೆ ಗೊತ್ತಿರೋ ಪ್ರಕಾರಗಳನ್ನ ನೀವು ಹೆಸರಿಸ್ಬೇಕು. ಯಾರಾದ್ರೂ ಹೇಳ್ಬೋದು, ಹೇಳಿ. ಕರೆಕ್ಟ್. ಕವನ, ಕಥೆಗಳು, ಆಮೇಲೆ ಕವನ, ಮತ್ತೆ ಪದ್ಯ ಎಲ್ಲವೂ ಅದೇ. ಕಾದಂಬರಿಗಳು, ಪ್ರಬಂಧಗಳು, ನಾಟಕಗಳು, ಕುಗ್ಗಳು. ಸರಿ, ನೀವು ಹೇಳಿದ್ದು ಕೂಡ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳು. ನಾಟಕ, ವಿಮರ್ಶೆ, ಕಥೆ, ಕವನ ಇವೆಲ್ಲವೂ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ವಿವಿಧ ಪ್ರಕಾರಗಳು. ಗೀತ ನಾಟಕ ಅನ್ನೋದನ್ನ ಕೇಳಿದ್ರಾ? ನಿಮಗೆ ಗೀತೆಗಳು ಗೊತ್ತು, ನಾಟಕಗಳು ಗೊತ್ತು. ಗೀತ ನಾಟಕ ಅನ್ನೋದು ಗೊತ್ತಾ? ಸರಿಯಾದ ಉತ್ತರ. ಕಥೆಯನ್ನ ಕವನದ ರೂಪದಲ್ಲಿ ಹೇಳೋದನ್ನ ನಾವು ಗೀತ ನಾಟಕ ಅಂತ ಕರಿತೀವಿ. ಒಂದು ಘಟನೆಯನ್ನ, ಒಂದು ಸನ್ನಿವೇಶವನ್ನ, ಒಂದು ಸತ್ಯ ಕಥೆಯನ್ನ ಒಂದು ಹಾಡಿನ ರೂಪದಲ್ಲಿ ಹೇಳೋದನ್ನೇ ಕಥನ ಕವನ. ಕಥನ ಕವನವನ್ನ ಬರೆಯೋದ್ರಲ್ಲಿ ಸೂರಂ ಏಕುಂಡಿ ಅವರು ಬಹಳ ಸಿದ್ಧಹಸ್ತರು ಅಂತ ಹೇಳ್ತಾರೆ. ಬಹಳಷ್ಟು ಕಥನ ಕವನಗಳನ್ನ ಅವರು ಬರೆದಿದ್ದಾರೆ ಅನ್ನೋದನ್ನ ನಾವು ನೋಡ್ತೇವೆ. ಒಂದು ಕಥೆಯನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಸತ್ಯ ಕಥೆ ಅಂತ ಅನ್ಕೊಳ್ಬೋದು. ಒಂದು ಕುಟುಂಬ ಅಂತಂದಾಗ ಯಾರೆಲ್ಲ ಇರ್ತಾರೆ? ನೀವು ಹೇಳಿದಂತಹ ಕುಟುಂಬ ಅವಿಭಕ್ತ ಕುಟುಂಬ. ನಾನು ಹೇಳ್ತಾ ಒಂದು ಉದಾಹರಣೆಯಾಗಿ ಹೇಳ್ತಾ ಇರುವಂತದ್ದು ಒಂದು ವಿಭಕ್ತ ಕುಟುಂಬದ ವಿಚಾರವನ್ನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ತಂದೆ, ತಾಯಿ, ಮಕ್ಕಳು ಅಲ್ವಾ? ಆ ರೀತಿಯಾಗಿ ಒಂದು ಸುಂದರವಾದ ಒಂದು ಸಂಸಾರ ಇತ್ತು. ಆ ಸಂಸಾರದಲ್ಲಿ ಒಂದು ಸಂತೋಷವಾಗಿದ್ದಂತಹ ಕುಟುಂಬಕ್ಕೆ ಒಂದೊಂದೇ ಸಂಕಷ್ಟಗಳು ಬರಲಿಕ್ಕೆ ಶುರು ಆಯಿತು. ತಾಯಿಗೆ ಒಂದು ರೋಗ ಹತ್ಕೊಳ್ಳುತ್ತೆ. ಚೆನ್ನಾಗಿದ್ದಂತ ಆಕೆಗೆ ಪರಿಹಾರನೇ ಇಲ್ಲಿರುವಂತಹ ಒಂದು ಸಮಸ್ಯೆ ಉಂಟಾಗುತ್ತೆ. ಅದರ ನೋವಿನಲ್ಲೇ ಬಹಳಷ್ಟು ದಿನ ತಂದೆ, ತಾಯಿ, ಮಕ್ಕಳುಗಳೆಲ್ಲರೂ ಕಾಲ ಕಳೀತಾರೆ. ಹೀಗೆ ಇರಬೇಕಾದ್ರೆ ಮಕ್ಕಳು ಏನು, ಅವರಿಗೆ ಇಬ್ಬರು ಮಕ್ಕಳಿದ್ರು. ಅವರು ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ದುರ್ಮರಣಕ್ಕೆ ಈಡಾಗ್ತಾರೆ. ಇಬ್ರು ಮಕ್ಕಳನ್ನ ಕಳ್ಕೊಂಡಂತಹ ತಾಯಿ ಮೊದಲೇ ಆಕೆಗೆ ಅನಾರೋಗ್ಯ. ಆ ಇಬ್ಬರು ಮಕ್ಕಳನ್ನ ಕಳ್ಕೊಂಡಂತಹ ತಾಯಿ ಬದುಕೋದಕ್ಕೆ ಆಕೆಗೆ ಸಾಧ್ಯ ಆಗಲೇ ಇಲ್ಲ. ಯಾರು ಇಲ್ದಿರುವಂತಹ ಒಂದು ಸಂದರ್ಭವನ್ನ ನೋಡ್ಕೊಂಡು ಆಕೆ ಸಾವಿಗೆ ಶರಣ ಹಾಕ್ತಾಳೆ. ಮಕ್ಕಳನ್ನ, ಹೆಂಡತಿಯನ್ನ ಕಳ್ಕೊಂಡಂತಹ ಆ ತಂದೆ ಬದುಕನ್ನ ನಡೆಸೋದು ಹೇಗೆ? ತುಂಬಾ ಖಿನ್ನತೆಗೆ ಒಳಗಾಗ್ತಾನೆ. ಅವನು ಕೂಡ ಜೀವ ಕಳ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಅವನು ಸ್ವಲ್ಪ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾನೆ. ಈ ಘಟನೆಯಿಂದ ನಿಮಗೆ ನೀವೇನು ಆಲೋಚನೆ ಮಾಡ್ತಾ ಇದ್ದೀರಿ? ಈ ಘಟನೆಯನ್ನ ಕೇಳಿಸ್ಕೊಂಡ್ರೆ ಏನ್ ಮಾಡಬಹುದಾಗಿತ್ತು ಆ ತಂದೆ ಅಂತ ನಿಮಗೆ ಯಾವ ರೀತಿಯ ಆಲೋಚನೆಗಳು ಬರ್ತಾ ಇದೆ? ಯಾರು ನಿಂತ್ಕೊಂಡ್ರೆ ಹೇಳ್ಬೇಕು. ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸರಿಯಲ್ಲ ಅನ್ನೋದನ್ನ ನಿನ್ನ ಅಭಿಪ್ರಾಯ ಅಲ್ವಾ? ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಮಾಡಬಾರ್ದಾಗಿತ್ತು. ಬದಲಾಗಿ ನೋವು, ದುಃಖ, ಸಂಕಟಗಳಾಗಿದೆ. ಆದರೂ ಬದುಕನ್ನ ನಡೆಸುವಂತಹ ಪ್ರಯತ್ನವನ್ನ ಅವನು ಮಾಡಬೇಕಾಗಿತ್ತು ಅನ್ನೋದು. ಸರಿ, ಅವನು ಆ ರೀತಿ ಮಾಡ್ಕೊಂಡಿದ್ದಾದ್ರೆ ಯಾಕಾಗಿ? ಅತಿಯಾದ ಮೋಹದಿಂದ. ಪ್ರೀತಿ ಇರಬೇಕು, ಅತಿ ಆಗಬಾರದು. ಮೋಹ ಜೀವ ಕಳ್ಕೊಳ್ಳುವ ಮಟ್ಟಿಗೆ ಹೋಗಬಾರದು ಅನ್ನುವಂತಹ ಒಂದು
ಪ್ರಸ್ತುತ ಸೂರಂ ಯಕ್ಕುಂಡಿ ಅವರು ಬರೆದಿರುವಂತಹ ಪಾರಿವಾಳ ಪದ್ಯದಲ್ಲೂ ಕೂಡ ಈ ರೀತಿಯ ಸನ್ನಿವೇಶವೇ ಬರೆದನ್ನ ನಾವು ನೋಡ್ತೇವೆ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅನ್ನಂತ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಈ ಪದ್ಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಬಹಳ ಪ್ರಮುಖವಾದ ಅಂಶ ಅಂತಂದ್ರೆ ಈ ವಿಚಾರ. ಅತ್ಯಾದ ಮೋಹದಿಂದ ನಾವು ನಾಶವನ್ನ ಹೊಂದು ಬಿಡ್ತೀವಿ. ಅದನ್ನ ಸೂರಂ ಯಕ್ಕುಂಡಿ ಅವರು ಪಾರಿವಾಳ ಪದ್ಯದ ಮೂಲಕ ತುಂಬಾ ಸೊಗಸಾಗಿ ಅರ್ಥಪೂರ್ಣವಾಗಿ ಒಂದು ಕಥನ ಕವನ ಎಷ್ಟು ಕೇಳೋದಕ್ಕೆ ಒಂದು ರೀತಿಯ ಒಂದು ಚಿತ್ರವನ್ನೇ ನಮ್ಮ ಮುಂದೆ ಕಟ್ಟಿಕೊಡುತ್ತೆ. ನೋಡೋಣ ಪದ್ಯವನ್ನ. ಮೊದಲಿಗೆ ಸೂರಂ ಯಕ್ಕುಂಡಿಯವರ ಪರಿಚಯವನ್ನ ನೋಡಿಕೊಂಡು ಪದ್ಯ ಭಾಗಕ್ಕೆ ಹೋಗೋಣ. ಸೂರಂ ಯಕ್ಕುಂಡಿಯವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿ ಅಂತ ಹೇಳಿ. ಇವರು ಹುಟ್ಟಿದ್ದು 1923ರಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಇವರು ಜನ್ಮಿಸ್ತಾರೆ. 1944ರಲ್ಲಿ BA ಪದವಿಯನ್ನ ಪಡೆದಂತಹ ಯಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಡದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾರೆ. 35 ವರ್ಷಗಳ ಸೇವೆಯ ನಂತರ ಅಲ್ಲಿಯೇ ಅವರು ಮುಖ್ಯೋಪಾಧ್ಯಾಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಇವರು ಬರೆದಂತಹ ಕೃತಿಗಳು ಯಾವಪ್ಪ ಅಂತಂದ್ರೆ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಇವು ಅವರು ಬರೆದಿರುವಂತಹ ಕವನ ಸಂಕಲನಗಳು. ಹಾಗೆಯೇ ಕಥಾ ಸಂಕಲನ ಯಾವುದಪ್ಪ ಅಂತಂದ್ರೆ ನೆರಳು ಅನ್ನುವಂಥದ್ದು. ಹಾಗೆ ಇವರು ಬರೆದಿರುವಂತಹ ಕಾದಂಬರಿ ಪ್ರತಿಬಿಂಬಗಳು ಅನ್ನುವಂಥದ್ದು. ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಸೂರಂ ಯಕ್ಕುಂಡಿಯವರಿಗೆ ಬಂದಿದೆ. ಶ್ರೀಯುತರು 1995ರಲ್ಲಿ ವಿಧಿವಶರಾಗ್ತಾರೆ. ಪ್ರಸ್ತುತ ಪದ್ಯ ಭಾಗವನ್ನ ಸೂರಂ ಯಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಲಾಗಿದೆ. ಪದ್ಯ ಭಾಗವನ್ನ ಗಮನಿಸೋಣ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಕೂಡಿ, ಮುದ್ದು ಬಿಡಿ ಪಾರಿವಾಳಗಳ ಜೋಡಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಕೂಡಿ, ಮುದ್ದು ಬಿಡಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಇಟ್ಟ ಮೊಟ್ಟೆಯ ನುಡಿದು ಹಿಕ್ಕಿತುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದವಾನಂದದಿಂದ ಬಾಳಿ. ಇಟ್ಟ ಮೊಟ್ಟೆಯ ನುಡಿದು ಹಿಕ್ಕಿತುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದವಾನಂದದಿಂದ ಬಾಳಿ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಚೀತರಿಸತೊಡಗಿದವು ಬರಲು ಹೊರಗೆ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಚೀತರಿಸತೊಡಗಿದವು ಬರಲು ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಕೊನೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಗಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಕೊನೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಒಳಗೆ ಬಂದ
ಕೊಂಡು ವಿವೇಕ ಬನಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಮೇಡಲು ನಡೆದ ಹೊತ್ತುಕೊಂಡು ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬನಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಮೇಡಲು ನಡೆದ ಹೊತ್ತುಕೊಂಡು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಕೋಡಿ ಮುದ್ದು ಬಿಡಿ ಪಾರಿವಾಳಗಳ ಜೋಡಿ. ಪದ್ಯವನ್ನ ಆರಿಸ್ತಾ ಇದ್ರಿ. ಕಥೆ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ಅಲ್ವಾ? ಸರಳವಾಗಿ ಇರೋದ್ರಿಂದ ಕಣ್ಣು ಮುಂದೆ ನಮ್ಗೆ ಆ ಚಿತ್ರಣ ಬರುತ್ತೆ. ಪದ್ಯದ ಅರ್ಥವನ್ನ ನೋಡ್ತಾ ಹೋಗೋಣ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಕೋಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ದಟ್ಟ ಕಾಡಿನಲ್ಲಿ, ಅದರಲ್ಲೂ ಹೆಮ್ಮರದ ಹೊದರಿನಲ್ಲಿ, ಹೆಮ್ಮರ ನಾನೇನು ಅಂತಾನೆ ಕೇಳಿಲ್ಲ, ಆದ್ರೂ ನೀವು ಹೇಳೋ ಪ್ರಯತ್ನ ಮಾಡಿದ್ರಿ. ಸಮಾಸ ಪದ ಅಲ್ವಾ? ಹೆಮ್ಮರ ಅನ್ನೋಂಥದ್ದು ಸಮಾಸ ಪದ. ಬಿಡಿಸೆಲ್ಲ ಹೇಳಿದ್ರಿ. ಅದು ಯಾವ ಸಮಾಸ ಅಂತ ಹೆಸರಿಸ್ಬೋದಾ? ವೆರಿ ಗುಡ್. ಕರ್ಮಧಾರೆಯ ಸಮಾಸ. ತತ್ಪುರುಷ ಅಲ್ಲ, ಕರ್ಮಧಾರೆಯ ಸಮಾಸ. ತತ್ಪುರುಷ ತತ್ಪುರುಷ ಹೇಳಿದ್ರಿ ಅಲ್ವಾ? ತತ್ಪುರುಷ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಉಳಿದ ಸಮಾಸವನ್ನ ತತ್ಪುರುಷ ಅಂತ ಹೇಳ್ತೀವಿ. ಇದು ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಹೇಗೆ ನಮ್ಗೆ ಗೊತ್ತಲ್ಲ, ಗುಣ ವಿಶೇಷತೆಯನ್ನ ಹೊಂದಿರುವಂತದ್ದು. ಹಿರಿದು ಮರ ಹೆಮ್ಮರ, ಹಿರಿದಾದ ಮರ ಹೆಮ್ಮರ. ಕರ್ಮಧಾರೆಯ ಸಮಾಸ. ವ್ಯಾಕರಣ ವಿಶೇಷಗಳನ್ನು ಕೂಡ ನಾವು ಅಲ್ಲಲ್ಲೇ ಅರ್ಥ ಮಾಡ್ಕೊಂಡ ಮುಂದೆ ಹೋಗೋಣ. ಹಾಗೆಯೇ ಹೊದರಿನಲ್ಲಿ, ಹೊದರು ಅಂತಂದ್ರೆ ಕೊಟ್ಟರೆ ಅಲ್ವಾ? ನಿಮ್ಗೆ ಆ ಸಾಲಿನಲ್ಲೇ ನೀವು ಅರ್ಥವನ್ನ ಊಹಿಸಬಹುದು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುತ್ತು ಬಿಳಿ ಪಾರಿವಾಳಗಳ ಜೋಡಿ. ಒಂದು ದಟ್ಟವಾದಂತಹ ಕಾಡು. ಆ ದಟ್ಟವಾದ ಕಾಡಿನಲ್ಲಿ ಒಂದು ದೊಡ್ಡದಾದ ಮರ. ಆ ದೊಡ್ಡದಾದ ಮರದಲ್ಲಿ ಒಂದು ಗೂಡಿತ್ತು. ಆ ಪಟೋರೆನಲ್ಲಿ ಒಂದು ಬಿಳಿ ಪಾರಿವಾಳಗಳ ಜೋಡಿ ಸಂಸಾರವನ್ನ ಹೂಡಿತ್ತು. ಇಲ್ಲಿ ನಾವು ಪದ್ಯ ಭಾಗವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಾಚ್ಯಾರ್ಥ ಮತ್ತು ಸೂಚ್ಯಾರ್ಥಗಳನ್ನ ಗಮನಿಸಬೇಕು. ಇಲ್ಲಿ ಪಾರಿವಾಳ ಅನ್ನುವಂಥದ್ದು ಸಾಂಕೇತಿಕವಾಗಿ ಬಳಸ್ಕೊಂಡಿರುವಂಥದ್ದು. ನಾವು ಗಮನಿಸಬೇಕಾಗಿರೋದೇನು? ಮಾನವನ ಬದುಕು. ಮಾನವನ ಬದುಕನ್ನ ಸಾಂಕೇತಿಸ್ತಾ ಇರೋದು ಯಾವುದು? ಪಾರಿವಾಳ. ಹಾಗಾಗಿ ಆ ಪಾರಿವಾಳಗಳ ಬದುಕನ್ನ ನಮ್ಮ ಬದುಕು ಅಂತ ನಾವು ನೋಡ್ತಾ ಹೋಗ್ಬೇಕು. ಇಲ್ಲಿ ನಮ್ಮ ಬದುಕು ಅಂತಂದಾಗ ಹೊಸದಾಗಿ ಮದುವೆ ಆಗಿ ಸಂಸಾರವನ್ನ ಹೂಡಿರುವಂತಹ ಒಂದು ಕುಟುಂಬ ಅಂದ್ರೆ ಗಂಡ ಹೆಂಡತಿ ಅಂತ ಅನ್ಕೊಳ್ಬೋದಾ? ಒಂದು ದೊಡ್ಡ ನಗರ ಅಥವಾ ಒಂದು ದೊಡ್ಡ ಊರಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಆಗ ತಾನೇ ಮದುವೆ ಆಗಿ ಗಂಡ ಹೆಂಡತಿ ಸಂಸಾರ ಹೂಡಿದ್ದಾರೆ. ಎರಡು ದೃಷ್ಟಿನಲ್ಲಿ ನಾವು ನೋಡ್ಬೇಕಾಗತ್ತೆ, ವಾಚ್ಯಾರ್ಥ ಮತ್ತು ಸೂಚ್ಯಾರ್ಥ. ಮೊದಲನೇ ಪದ್ಯ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಜೋಡಿ ಅಂದ್ರೆ ಎರಡು ಅಂತ ಅಲ್ವಾ? ಒಂದು ಗಂಡು ಒಂದು ಹೆಣ್ಣು ಅನ್ಬೋದಾ?
ಯಾರಾದ್ರೂ ನವದಂಪತಿಗಳು ಹೋಗ್ತಾ ಇದ್ರೆ ಜೋಡಿ ಬಂತ ನೋಡಪ್ಪ ಅಂತ, ಅಥವಾ ನವ ಜೋಡಿ ಅಂತ ಹೇಳ್ತಾರೆ. ಅಥವಾ ಜೋಡಿ ಅಂತಂದ್ರೆ ಇಬ್ರು ಅನ್ನುವಂಥದ್ದು ನಿಮ್ ಕಲ್ಪನೆಯಲ್ಲಿ ಇದೆ. ಹಾಗೆ ಇಲ್ಲಿ ಆ ದೊಡ್ಡ ಕಾಡಿನಲ್ಲಿ ಕೊಠರೆಯಲ್ಲಿ ಅದು ಪಾರಿವಾಳಗಳು ಸಂಸಾರ ಹೂಡಿದಾವೆ. ಆ ಪಾರಿವಾಳಗಳು ಕೂಡ ಹೇಗಿದ್ದಾವೆ? ಬಿಳಿ ಬಣ್ಣದ ಮುದ್ದಾದ ಪಾರಿವಾಳಗಳು. ಹೌದಾ? ಪಾರಿವಾಳಗಳು ನೋಡಿದಿರಿ ಅಲ್ಲ, ಇಟ್ಕೊಂಡಿದ್ದೀರಿ ಅಲ್ಲ, ನಿಮ್ಮ ಮನೆ ಹತ್ತಿರದಲ್ಲೂ ಅವು ಇದೆ. ನೀವು ಅದಕ್ಕೆ ಸ್ವಲ್ಪ ಜೋಳನೋ ಅಕ್ಕಿನೋ ರಾಗಿನೋ ಇನ್ನು ಮನೆ ಮೇಲೆ ಟೆರೆಸ್ ಮೇಲೆ ಹಾಕ್ತಿದ್ರಿ ಅಂತಂದ್ರೆ ಅವುಗಳಲ್ಲೇ ಬರ್ತಾ ಇರ್ತವೆ. ನೀವು ಹಾಕೋ ಸಮಯಕ್ಕೆ ಬರ್ತವೆ, ಅಲ್ಲೇ ಗುಡ್ರು ಸೌಂಡ್ ಮಾಡ್ಕೊಂಡು ಇರ್ತವೆ ಅಲ್ವಾ? ಪಾರಿವಾಳಗಳನ್ನು ನೀವ್ಯಾರಾದ್ರೂ ಸಾಕಿದ್ದೀರಾ? ಓ, ಬಹಳ ಚೆನ್ನಾಗಿದೆ. ಎಲ್ಲರೂ ನಿಮ್ಮ ಮನೆಗಳಲ್ಲಿ ಪಾರಿವಾಳಗಳನ್ನು ಸಾಕಿದ್ದೀರಾ? ನಿಮ್ಮ ಮನೆಯಲ್ಲಿ ನಿಮಗೆ ಪಾರಿವಾಳ ಅಂದ್ರೆ ಇಷ್ಟ? ಮನೆಯಲ್ಲಿ ಅಮ್ಮ ಯಾರು ಬೈಯಲ್ವಾ ಗಲೀಜ್ ಮಾಡ್ತವೆ ಅಂತ? ಇಲ್ಲ. ನೀವೇ ಸ್ವಚ್ಛ ಮಾಡ್ತೀರಾ ನಿಮ್ ಟೆರೆಸ್ ಎಲ್ಲ? ಹಂಗಿದ್ರೆ ತೊಂದ್ರೆ ಇಲ್ಲ. ಹಾಗಿದ್ರೆ ನೀವೆಲ್ಲ ಪಕ್ಷಿ ಪ್ರಿಯರು. ಸಂತೋಷ. ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ಅಲ್ಲಿ ಬದುಕನ್ನ ದೊಡ್ಡದಾದ ಮರದಲ್ಲಿ ಸಂಸಾರವನ್ನ ಕೂಡಿರೋದನ್ನ ನೋಡಿದ್ವಿ. ಹಾಗೇನೆ ಮುಂದುವರೆದು ಹೇಳ್ತಾರೆ, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನ್ನೊಂದು, ಹಿಕ್ಕು ತುಂಬಿದು ಹೊದರಿನಲ್ಲಿ ಬಂದು. ಎರಡು ಜೋಡಿ ಹಕ್ಕಿಗಳಿದೆ ಅಂದಾಗ, ಇಬ್ರು ದಂಪತಿಗಳು ಇದ್ದಾರೆ ಅಂದಾಗ ಅವರ ಬದುಕು ಮುಂದೆ ಹೇಗೆ ಇರುತ್ತೆ? ಸಂತೋಷವಾಗಿ ಇರುತ್ತೆ. ಸದಾ ಜೊತೆಯಾಗಿ ಇರ್ತಾರೆ. ಹಗಲಿರುಳು, ಹಗಲು ಮತ್ತು ಈರುಳು ಎಂತಹ ಶಬ್ದಗಳು? ಜೋಡು ನುಡಿ. ಹೌದು. ಜೊತೆಗೆ ವಿರುದ್ಧಾರ್ಥಕ ಪದಗಳು. ಹಗಲು ಮತ್ತು ಈರುಳು. ಹಗಲಿರುಳು, ಹಗಲು ಈರುಳು, ಹಗಲಿರುಳು ಅವು ಜೋಡಿ ಪದವಾಗಿ ನಾವು ಬಳಕೆಯನ್ನ ಮಾಡ್ತೀವಿ. ಅಲ್ಲಿ ಸಂಧಿ ಕೂಡ ಆಗಿದೆ. ಯಾವ ಸಂಧಿ? ಲೋಪ ಸಂಧಿ. ಹಗಲು ಪ್ಲಸ್ ಈರುಳು, ಹಗಲಿರುಳು ಲೋಪ ಆಗುತ್ತೆ. ಲೋಪ ಸಂಧಿಗೆ ಉದಾಹರಣೆ ಹೌದು, ವಿರುದ್ಧಾರ್ಥಕ ಪದಗಳು ಹೌದು, ಹಾಗೇನೆ ಜೋಡು ನುಡಿಯು ಹೌದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಅಂದ್ರೆ ಯಾವಾಗ್ಲೂ ಒಂದಕ್ಕೊಂದು ಬಿಟ್ಟಿರ್ತಾನೆ ಇರಲಿಲ್ಲ, ಸದಾ ಜೊತೆಯಾಗೆ ಇರ್ತಾ ಇದ್ವು. ಎಂದಿಗೂ ಅಗಲಿರುವು ಒಂದನ್ನೊಂದು, ಒಂದನ್ನು ಬಿಟ್ಟು ಒಂದು ಇದ್ದದ್ದೇ ನೋಡಿಲ್ಲ. ಆ ರೀತಿ ಅವು ಬದುಕನ್ನು ನಡೆಸ್ತಾ ಇದ್ದರಿಂದ ಸಂತೋಷ ಹೆಚ್ಚಾಗತ್ತೆ. ಹಿಕ್ಕು ತುಂಬಿತು ಹೊದರಿನಲ್ಲಿ ಬಂದು. ಅವೆರಡು ಯಾವಾಗಲೂ ಜೋಡಿಯಾಗಿ ಇದ್ದದ್ರಿಂದ, ಸುಂದರ ಸಂಸಾರವನ್ನು ನಡೆಸ್ಕೊಂಡು ಬಂದದ್ರಿಂದ ಆ ಸಂಸಾರ ಚೆನ್ನಾಗಿತ್ತು. ಆ ಕಾರಣಕ್ಕೆ ಅದ ಬೆಳೀತು ಅಲ್ವಾ? ಮದುವೆ ಆದ ದಂಪತಿಗಳು ಸಂತೋಷವಾಗಿರ್ತಾರೆ. ಅವರ ಸಂತೋಷ ಇನ್ನೂ ಹೆಚ್ಚಾಗಬೇಕು ಅಂದ್ರೆ ಅದಕ್ಕೆ ಕಾರಣ ಮಗು ಆಗುವಂತ ಅಲ್ವಾ? ಹಾಗೆ ಈ ಪಾರಿವಾಳಗಳಲ್ಲೂ ಕೂಡ ಎರಡು ಒಂದಕ್ಕೊಂದು ಬಿಟ್ಟು ಇರ್ತಾ ಇರಲಿಲ್ಲ. ಅವುಗಳ ನಗು ಸಂತೋಷ ಇನ್ನೂ ಹೆಚ್ಚಾಯ್ತು ಆ ಕೊಠರೆಯಲ್ಲಿ ಅಂತಂದ್ರೆ ಅದಕ್ಕೆ ಕಾರಣ ಮಗು. ಮೊಟ್ಟೆ ಇಟ್ಟು ಅಲ್ಲೇ ಮುಂದಿನ ಪದ್ಯ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ಟ ಮೊಟ್ಟೆಯ ನೋಡಿದು ಹಿಕ್ಕಿತಿವುಗಳ ಪ್ರೀತಿ, ಮುತ್ತು ಮರಿಗಳ ಮಧುರ ಸತ್ತು ಕೇಳಿ, ದಿನ ಕಳೆದ ಆನಂದದಿಂದ ಮಾಡಿ. ಸಂತೋಷವಾಗಿದ್ದಂತಹ ದಂಪತಿಗಳಿಗೆ ದಿನ ಸಂತೋಷ ಇನ್ನು ಹೆಚ್ಚಾಗೋದಕ್ಕೆ ಕಾರಣ ತಾಯಿ ಆಗ್ತಾ ಇರುವಂತಹ ಸಂಭ್ರಮ ಅಲ್ವಾ? ಆ ನಂತರದಲ್ಲಿ ಇಲ್ಲಿ ಪಾರಿವಾಳಗಳಲ್ಲೂ ಕೂಡ ಅದೇ ಆಗತ್ತೆ. ಮೊಟ್ಟೆಯನ್ನ ಇಡುತ್ತೆ ತಾಯಿ ಹಕ್ಕಿ, ಮೊಟ್ಟೆಯನ್ನ ಇಡುತ್ತೆ. ಮೊಟ್ಟೆ ಇಟ್ಟ ಮೇಲೆ ಅದು ಹೊರಗೆ ಬರೋದನ್ನ ಕಾಯ್ತವೆ. ಹೊರಗೆ ಬಂದಾಗ ಅವುಗಳ ಸಂಭ್ರಮ ಹೆಚ್ಚಾಯಿತು. ಇಟ್ಟ ಮೊಟ್ಟೆಯ ನೋಡಿದು ಹಿಕ್ಕಿ ಇವುಗಳ ಪ್ರೀತಿ, ಮರಿಗಳು ಹೊರ ಬರುತ್ತಿದ್ದ ಹಾಗೇನೆ ಸಂತೋಷ ಹೆಚ್ಚಾಯಿತು. ಮುತ್ತು ಮರಿಗಳ ಮಧುರ ಸತ್ತು ಕೇಳಿ, ಮನೆಯಲ್ಲಿ ಕೂಡ ಒಂದು ಸಂಭ್ರಮದ ವಾತಾವರಣ
ಅಲ್ವಾ? ನಿಮ್ಗೆ ಅದರ ಅನುಭವ ಇದೆ, ನಿಮ್ಮ ಮನೆಗಳಲ್ಲಿ ಆಗ್ತದೆಗೋ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗಳ ಅವ್ರ ಫ್ಯಾಮಿಲಿಗಳಿಗೋ ನೋಡಿರ್ತೀರ ಹತ್ತಿರದಲ್ಲಿ. ಮನೆ ನನ್ನ ಮಗು ಹುಟ್ಟಿತು ಅಂತಂದ್ರೆ ಇಡೀ ಮನೆ, ಇಡೀ ಕುಟುಂಬ ಸಂತೋಷ ಪಡುತ್ತೆ, ಸಂಬಂಧಿಕರೆಲ್ಲ ಸಂತೋಷ ಪಡ್ತಾರೆ. ಆದ್ರೆ ಮಗು ಹುಟ್ಟ ಮಾತ್ರ ಅಳತಾ ಹುಟ್ಟುತ್ತೆ ಅದು, ಅಲ್ವಾ? ಉಳಿದವರಿಗೆಲ್ಲ ಸಂತೋಷ. ಎಷ್ಟು ವಿಚಿತ್ರ ಅಲ್ಲ ಬದುಕಿನಲ್ಲಿ. ಸಾಯ್ಬೇಕಾದ್ರೆ ಎಲ್ಲರೂ ಅಳ್ತಾ ಇರ್ತಾರೆ, ಸತ್ತವರಿಗಂತೂ ಅದನ್ನ ಯೋಚನೆ ಇಲ್ಲ, ಅವರು ಸಾವನ್ನಪ್ಪಿರ್ತಾರೆ. ಆದ್ರೆ ಅವರು ತೀರ್ಕೊಂಡಾಗ ಮಾತ್ರ ಎಲ್ಲರೂ ನಾವೆಲ್ಲ ಅಳುತ್ತಿರ್ತೀವಿ, ಉಳಿದವರೆಲ್ಲ ಅಳುತ್ತಿರ್ತಾರೆ. ಇದು ಪ್ರಕೃತಿಯ ವೈಚಿತ್ರ್ಯಗಳಲ್ಲಿ ಇದು ಕೂಡ ಒಂದು ಬಹಳ ಮುಖ್ಯವಾದಂತ ವಿಚಾರ. ಆದ್ರೆ ಇಲ್ಲಿ ನಾವು ಸಂತೋಷವನ್ನ ನೋಡ್ತಾ ಇದ್ದೀವಿ. ಇಟ್ಟ ಮೊಟ್ಟೆಯ ನುಡಿದು ಹಿಕ್ಕಿ ದಿವುಗಳ ಪ್ರೀತಿ, ಪಾರಿವಾಳಗಳ ಪ್ರೀತಿ ಹೆಚ್ಚಾಗಿದೆ ಯಾವಾಗ ಅಂತಂದ್ರೆ ಮೊಟ್ಟೆ ಹೊಡೆದು ಮರಿ ಬಂದಾಗ. ಆ ರೀತಿ ಬೆಳೆದಂತಹ ಮಗು ಅದರ ಲಾಲನೆ ಪಾಲನೆಯಲ್ಲಿ ತಂದೆ ತಾಯಿಗಳು ತಮ್ಮನ್ನ ತಾವು ಸಂಪೂರ್ಣ ತೊಡಗಿಸ್ತಾರೆ. ಅವುಗಳ ಹೆಜ್ಜೆಯನ್ನು ಕೂಡ ಗಮನಿಸ್ತಾರೆ. ತೊದಲ ನುಡಿಗಳನ್ನ ಸವಿತಾರೆ, ಸಂಭ್ರಮಿಸ್ತಾರೆ. ಅವುಗಳ ಮಾತುಗಳನ್ನ ಕೇಳಿದಾಗಂತೂ ಸಂತೋಷವೋ ಸಂತೋಷ. ಹಾಗೆ ಇಲ್ಲಿ ಆ ಪಾರಿವಾಳಗಳ ಒಡರೆಯಲ್ಲೂ ಕೂಡ ಮರಿಗಳು ಚಿಲಿಪಿಲಿ ನಾದವನ್ನ ಮಾಡೋದನ್ನ ಕೇಳಿದಂತಹ ಪಾರಿವಾಳಗಳು ಕೂಡ ಸಂಭ್ರಮಿಸ್ತಾ ಇದ್ವು. ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದವು ಆನಂದದಿಂದ ಬಾಳಿ. ಪ್ರತಿದಿನ ಆನಂದದಿಂದ ಅವು ಸಂಸಾರವನ್ನ ನಡೆಸ್ತಾ ಇದ್ವು, ಸಂಭ್ರಮವನ್ನ ಪಡ್ತಾ ಇದ್ವು. ಅರ್ಥ ಆಯ್ತಲ್ವಾ? ಮುಂದಕ್ಕೆ ಹೋಗೋಣ. ಜೀವನದಲ್ಲಿ ಸಂತೋಷ ಸದಾ ಇರುತ್ತಾ? ಇಲ್ಲ. ಇರ್ಬೇಕಂತ ಬಯಸ್ತೀವಿ ಅಲ್ವಾ? ಪ್ರತಿಯೊಬ್ರು ಯಾರು ಕಷ್ಟ ಬರ್ಲಿ ಅಂತ ಬಯಸ್ತಾರ? ಇಲ್ಲ. ಎಲ್ಲರೂ ಬಯಸೋದೇನನ್ನ? ಸುಖ, ಶಾಂತಿ, ನೆಮ್ಮದಿನೇ. ಆದ್ರೆ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅಷ್ಟೇ ಇರುತ್ತಾ? ಇಲ್ಲ. ಕಷ್ಟಗಳು ಬರ್ತವೆ, ಆತಂಕದ ಕ್ಷಣಗಳು ಬರ್ತವೆ, ಏನೆಲ್ಲ ಸಮಸ್ಯೆಗಳು ಕೂಡ ಎದುರಾಗ್ತವೆ. ಹಾಗೆ ಸುಂದರವಾಗಿದ್ದಂತಹ ಸಂಸಾರಕ್ಕೆ ಎಷ್ಟೋ ಸರಿ ಆ ರೀತಿ ಭಾವಿಸ್ಕೊಳ್ಳೋದಿದೆ. ನೆಮ್ಮದಿ ಇದೆಯಪ್ಪ, ಯಾರ ಕಣ್ಣು ಯಾರ ಕಣ್ಣು ಬೀಳದೆ ಇರಲಿ ಅಂದ್ರೆ ಅರ್ಥ ಏನೋ? ಯಾರ ಕೆಟ್ಟ ದೃಷ್ಟಿಯೋ ನಮ್ಮ ಸಂಸಾರದ ಮೇಲೆ ಬೀಳಬಾರದು ಅಂತ ಪ್ರತಿಯೊಬ್ರು ಭಾವಿಸ್ತೀವಿ. ಹಾಗೆ ಈ ಮುದ್ದು ಪಾರಿವಾಳಗಳ ಜೋಡಿನೂ ಕೂಡ ಹಾಗೆ ಬದುಕನ್ನು ನಡೆಸ್ತಾ ಇದ್ವು. ಆದ್ರೆ ಅವುಗಳಿಗೂ ಕೂಡ ಕಷ್ಟ ಅನ್ನೋಂಥದ್ದು ಏನಾಯ್ತು ಮುಂದೆ ನೋಡಿ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಹಕ್ಕಿಗಳು ಹಾರಿ ಸಿಕ್ಕಿ ಸೆರೆಗೆ, ಚೀತ್ಕರಿಸತೊಡಗಿದವು ಬಲ್ಲು ಹೊರಗೆ. ಪಾಪ ತುಂಬಾ ಚೆನ್ನಾಗಿ ಬದುಕನ್ನ ನಡೆಸ್ಕೊಂಡಿದ್ದಂತಹ ಸಂಸಾರಕ್ಕೆ ಒಂದು ಕೆಟ್ಟ ಸಂದರ್ಭ ಬಂತು. ಯಾರ ಆಗಮನ ಆಯ್ತು? ಬೇಟೆಗಾರ ಬಂದ್ಬಿಟ್ಟ. ಬೇಟೆಗಾರ ಬಂದಂಥವನು ಏನು ಮಾಡಿದ? ಬಲೆಯನ್ನ ಬೀಸಿದ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ. ಅವನ ಬದುಕನ್ನ ಸುಂದರವಾಗಿ ಇರಿಸ್ಕೊಳ್ಳೋದಿಕ್ಕೋಸ್ಕರ, ಅವನ ಬದುಕನ್ನ ನಡೆಸೋದಿಕ್ಕೋಸ್ಕರ ಅವನು ಕಾಡಿಗೆ ಬಂದ, ಬಲೆಯನ್ನ ಬೀಸಿದ. ಆ ಬಲೆಗೆ ಪುಟ್ಟ ಹಕ್ಕಿಗಳು ಸಿಕ್ಕಾಕೊಂಡ್ಬಿಡ್ತವೆ. ಪ್ರಪಂಚವನ್ನ ಕಾಣದೇ ಇರುವಂತಹ, ಈ ಬಲೆಯ ವಿಚಾರಗಳನ್ನ ತಿಳಿದೇ ಇರುವಂತಹ ಪಕ್ಷಿಗಳು, ಸಣ್ಣ ಇನ್ನು ಎಳೆ ಮರಿಗಳು ಸಿಕ್ಕಾಕೊಂಡ್ಬಿಡ್ತವೆ. ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಸಿಕ್ಕಾಕೊಂಡ್ತವೆ. ಸಿಕ್ಕಾಕೊಂಡ್ಮೇಲೆ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತವೆ. ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಚೀತ್ಕಾರ ಮಾಡೋದಂದ್ರೆ ಕಿರ್ಚಾಟವನ್ನ ಮಾಡೋದು. ನಿಮ್ಮ ನೀವೇ ಮಾಡ್ಕೊಳ್ಳಿ. ಯಾರಾದ್ರೂ ಚಿಕ್ಕ ಮಗುನ, ಗೊತ್ತಿಲ್ದಿರುವಂತಹ ಮಗುನ ಎತ್ಕೊಂಡ್ಬಿಟ್ರೆ ಸುಂದಿರತ್ತ? ಸಂತೋಷವಾಗಿ ಹೋಗುತ್ತೆ, ಬರುತ್ತಾ? ಇಲ್ಲ. ಏನ್ ಮಾಡುತ್ತೆ? ಅಳುತ್ತೆ, ಬಿಡಿಸ್ಕೊಳಕ್ ನೋಡುತ್ತೆ, ಹೊಸರಾಟ ಮಾಡ್ಕೊಂಡು ಏನೆಲ್ಲ ಪ್ರಯತ್ನವನ್ನ ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡುತ್ತೆ. ಹೌದಲ್ಲ? ಇಲ್ಲೂ ಕೂಡ ಹಾಗೆ ಆಯ್ತು. ಬೇಟೆಗಾರ ಬಲೆಯನ್ನ ಬೀಸಿದಾನೆ. ಪಾಪ ಮರಿ ಹಕ್ಕಿಗಳು ಆ ಬಲೆನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ಹೊರಗೆ ಬರೋದಕ್ಕೆ ಗೊತ್ತಾಗ್ತಾ
ಆಗ್ತಾ ಇಲ್ಲ, ಅರ್ಚಾಟ ಕಿರ್ಚಾಟ ಮಾಡ್ತಾ ಇದ್ದಾರೆ. ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಇದನ್ನ ನೋಡಿದಂತಹ ತಂದೆ ತಾಯಿ ಪಾರಿವಾಳಗಳು ಏನು ಮಾಡಿದ್ರು? ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿದ್ದು ಬಲೆಗೆ. ಮೊದಲಿಗೆ ಗೊತ್ತಾಗೋದು ಮಕ್ಕಳಿಗೆ ಸಮಸ್ಯೆ ಬಂದಾಗ ಮೊದಲಿಗೆ ಅರಿವಿಗೆ ಬರದ ತಾಯಿಗೆ. ಆಕೆ ಗೊತ್ತಾಯ್ತು, ಅಯ್ಯೋ ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದಾವಲ್ಲ ಮರಿಗಳು ಅಂತ ಹೇಳಿ ಆಕೆ ಏನ್ ಮಾಡದ, ಅವಳು ಕೂಡ ಬಲೆನಲ್ಲಿ ಬಿದ್ದುಬಿಟ್ರು. ಅಯ್ಯೋ ಮಗುವೆ ಅಂತ ಹೇಳಿ ಆಕೆ ಬಲೆಗೆ ಬಿದ್ದು ಬಿಟ್ರು. ಮಕ್ಕಳನ್ನ ಮರಿಯನ್ನ ತಾಯಿಯನ್ನ ಅಂದ್ರೆ ತನ್ನ ಹೆಂಡತಿಯನ್ನ ಬಲೆಯಲ್ಲಿ ಸಿಕ್ಕೊಂಡಿರೋದನ್ನ ನೋಡಿದಂತಹ ತಂದೆ ಪಾರಿವಾಳ ಏನ್ ಮಾಡ್ತು, ಅವರಿಬ್ಬರಿಗೂ ಬಿಟ್ಟಿರಕ್ಕಾಗಲ್ಲ ಅಂತ ತಾನು ಕೂಡ ಹೆಂಡತಿಯ ನಗಲಿರದ ಗಂಟು ಹಕ್ಕಿ ಒಳಗೆ ಬಂದಿದ್ದು ಬಳಿಗೆ ಬಿಕ್ಕಿ 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 ಬಿಕ್ಕಿ. ವ್ಯಾಕರಣ ವಿಶೇಷ ಏನು? ಬಿಕ್ಕಿ ಬಿಕ್ಕಿ ನೋಡಿ ಅಂತ ಕೆಲವರು ಹೇಳಿದ್ರು ಅಲ್ವಾ? ಚೂಡು ನೋಡಿ ಅಲ್ಲ, ಬಿಕ್ಕಿ ಬಿಕ್ಕಿ ಅನ್ನೋಂಥದ್ದು ಬಿರುಕ್ತಿ. ವಿರುಕ್ತಿ ಪದ. ಬಿಕ್ಕಿ ಬಿಕ್ಕಿ ಅಳೋದು. ಈ ಬಿಕ್ಕಿ ಬಿಕ್ಕಿ ವಿರುಕ್ತಿನ ಅನುಕರಣಾವ್ಯಯ. ಅನುಕರಣಾವ್ಯಯ ಬಿಕ್ಕಿ ಬಿಕ್ಕಿ ಅರ್ಥಗಳು. ಬಿಕ್ಕಿ ಬಿಕ್ಕಿ ಅನ್ನುವಂಥದ್ದು ವಿರುಕ್ತಿ ಪದಕ್ಕೆ ಉದಾಹರಣೆ ಅಲ್ಲ, ಅನುಕರಣಾವ್ಯಯ. ಢಣ ಢಣ ಗಂಟೆ ಬಾರಿಸಿತು ಅಲ್ವಾ? ಬೆಂಕಿ ಧಗ ಧಗನೆ ಉರಿಯಿತು, ಹಾವು ಸರ ಸರನೆ ಸರಿಯಿತು ಅಲ್ವಾ? ಹಾಗೇನೆ ಇದು ಕೂಡ ಬಿಕ್ಕಿ ಬಿಕ್ಕಿ ಅನ್ನುವಂಥದ್ದು ಅನುಕರಣ ಆಗಿದೆ. ಇಲ್ಲಿ ಹೇಗಳ್ತು ಬಿಕ್ಕಿ ಬಿಕ್ಕಿ ಅರ್ಥಗಳು ಅಂತ. ಈಗ ವಿರುದ್ಧಿನ ಅನುಕರಣವ್ಯಯ ಏನು ಅಂತ ಗೊತ್ತಾಯ್ತಾ? ಅನುಕರಣವ್ಯಯ ಹೇಗೆ ಅಳ್ತು? ಬಿಕ್ಕಿ ಬಿಕ್ಕಿ ಅಂದ್ರೆ ದುಃಖ ಉಮ್ಮಳಿಸಿ ಬರ್ತಾ ಇತ್ತು, ಅದು ಹತ್ಕೊಂಡು ಬಲೆನಲ್ಲಿ ಸಿಕ್ಕಾಕೊಂಡ್ರು. ಈಗ ಮಾಡಿದ ಸರಿನಾ? ತಂದೆ ಪಾರಿವಾಳ ತಾಯಿ ಪಾರಿವಾಳ ಮಾಡಿದ್ದು ಸರಿನಾ ಅಂತ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಸರಿ ಏನ್ ಹೇಳ್ತೀರಿ ನೀವು? ಸರಿ ಅನ್ನೋಂಥದ್ದು ಹೇಳ್ತಿದ್ದೀರಿ, ತಪ್ಪು ಅನ್ನೋದು ಹೇಳ್ತಾರೆ. ನಿಂತ್ಕೊಂಡು ಹೇಳ್ಬೇಕು, ಒಬ್ರು ನಿಂತ್ಕೊಂಡು ಹೇಳ್ಬೇಕು. ಸರಿ ಅನ್ನೋದಾದ್ರೆ ಯಾಕೆ ಸರಿ, ಹೇಗ್ ಸರಿ? ಸರಿ ಅನ್ನೋರು ಹೇಳಿ. ಹಾಗಾಗಿ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದು ಅದೇನು ತಪ್ಪಲ್ಲ ಅಂತ ನೀನ್ ಹೇಳ್ತಾ ಇದ್ದೀಯ. ತಪ್ಪು ಅಂತ ಹೇಳೋರೆ ಹೇಳಪ್ಪ. ಅವ್ರು ಸತ್ರು ಅಂತ ನಾವು ಸಾಯ್ಬಾರ್ದು, ನಾವು ಮುಂದೆ ಇದ್ದು ಬದುಕಿ ತೋರಿಸ್ಬೇಕು. ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ಅರ್ಥ ಮಾತಿದೆ. ಈ ಏನೇ ಬಂದರೂ ಕೂಡ ಧೃತಿ ಕೆಡದೆ ಬದುಕನ್ನ ನಾವು ನಡೆಸಬೇಕು. ನಮ್ಮಲ್ಲಿ ನಾವು ನಮ್ಮ ಜೀವವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬಾರದು. ತಾವೇ ಹೇಳಿದ್ದು ಕೂಡ ಭಾವನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಅದು ಸರಿ ಅಂತ ಅನಿಸ್ತದೆ. ಹೆಂಡತಿಯನ್ನ ಮಕ್ಕಳನ್ನ ಬಿಟ್ಟು ಜೀವನ ಯಾಕೆ ಅಂತ ಯೋಚನೆ ಮಾಡ್ತು. ಹಾಗಾಗಿ ಅದು ಸಾಯ್ತು. ಅಲ್ಲಾಗಿತ್ತು ಅಲ್ಲೇ ಒಂದೊಂದು ಹೇಳ್ತಾರೆ ಯಾಕೆ ಆಯ್ತು ಅನ್ನೋದಕ್ಕೆ ಹೇಳ್ತಾರೆ ಅವರೇನೆ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲಗೆ ನುಗ್ಗಿದ ಪಾರಿವಾಳಗಳ ಹಿಂಡು ಹಸಿಕ ಬೇಡನ್ನು ನಡೆದ ಹತ್ತುಕೊಂಡು.
ಅಕ್ಕರೆ. ಇದು ಕುರುಡು ವಾತ್ಸಲ್ಯ ಅಂತ ಹೇಳ್ತಾರೆ. ಏನು ಕುರುಡು ವಾತ್ಸಲ್ಯ ಅಂದ್ರೇನು? ಹೆಚ್ಚು ಪ್ರೀತಿ ಹುಚ್ಚು ಪ್ರೀತಿ ಅಲ್ವಾ? ಹೆಚ್ಚು ಪ್ರೀತಿ ಹುಚ್ಚು ಪ್ರೀತಿ ಅದು ಆಗಬಾರ್ದು. ಅದು ಇನ್ನೊಂದೇನಾದ್ರು ಏನಾಗುತ್ತೆ? ವಿವೇಕ ಇರೋಲ್ಲ, ಕಳೆದುಕೊಂಡ ವಿವೇಕ. ವಿವೇಕ ಅಂದ್ರೆ ವಿವೇಕ ಅಂದ್ರೇನು? ಬುದ್ಧಿ. ವಿವೇಕ ಅಂತಂದ್ರೆ ಬುದ್ಧಿ. ಹುಚ್ಚು ಪ್ರೀತಿ ಕುರುಡು ಪ್ರೀತಿ ಇತ್ತು ಅಂತಂದ್ರೆ ಯಾರ ಮಾತು ತಲೆಗೆ ಹೋಗಲ್ಲ ಅಂತ ಹೇಳ್ತೀವಿ. ಕಿವಿಗೆ ನಮ್ಗೆ ಹೋಗಲ್ಲ ಅದನ್ನ ಹೇಳ್ತಾರೆ. ಅಂದ್ರೆ ಯಾಕೆ ಹೋಗಲ್ಲ? ವಿವೇಕ ಇರಲ್ಲ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಅತಿಯಾದ ಪ್ರೀತಿ ಇದ್ದದ್ರಿಂದ ವಿವೇಕವನ್ನ ಕಳ್ಕೊಳ್ತು. ವಿವೇಕ ಇದ್ದಿದ್ರೆ ಏನ್ ಮಾಡ್ಬೋದಾಗಿತ್ತು? ಉಪಾಯ ಮಾಡ್ಬೇಕಾಗಿತ್ತು. ಬಲೆಯಿಂದ ಬರ ಪ್ರಯತ್ನ ಬರದಿಕ್ಕೆ ಯಾರು ನಿನ್ ಕಡೆ ಹೇಳಿ ಹೇಳಿ ಏನ್ ಮಾಡ್ಬೋದಾಗಿತ್ತು? ಅದು ಯಾರಂದ್ರೆ ಹೇಳಿ. ಕಟ್ ಮಾಡ್ಬೇಕಿತ್ತು. ಕಟ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಅದು ಮಾಡಬೇಕಾಗಿತ್ತು. ಮಾಡಿ ಮರಿಗಳನ್ನ ಹೆಂಡತಿಯನ್ನ ಹೊರ ತರುವ ಪ್ರಯತ್ನವನ್ನ ಅದು ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ ಅಲ್ವಾ? ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು ಹಸಿದ ಬೇಡನ್ನು ನಡೆದ ಹತ್ತುಕೊಂಡು. ಸಿಕ್ಕಿದ್ದೆ ಚಾನ್ಸ್ ಅಂತ ಬೇಡ ಅವನಿಗೆ ಸಂಭ್ರಮ. ಇಷ್ಟೆಲ್ಲ ಸಿಕ್ತು, ಒಂದು ಕುಟುಂಬನೇ ಸಿಕ್ಬಿಡ್ತಲ್ಲ ಅವನಿಗೆ. ಸಂತೋಷದಿಂದ ಅವನ ಹೊತ್ಕೊಂಡು ಕಳ್ಕೊಂಡವು ಪಾರಿವಾಳಗಳ ಪ್ರಾಣ. ಅವನ್ ಸ್ವಲ್ಪ ಆಲೋಚನೆಯನ್ನ ಮಾಡಿದ್ರೆ ಜೀವವನ್ನ ಉಳಿಸ್ಕೊಳ್ಬಹುದಾಗಿತ್ತೇನೋ ಅಲ್ವಾ? ವ್ಯಾಮೋಹಕ್ಕೆ ಬಿದ್ದು ಕುರುಡು ವಾತ್ಸಲ್ಯದಿಂದ ವಿವೇಕವನ್ನ ನಾವು ಕಳ್ಕೊಂಡು ಏನೋ ಯೋಚನೆ ಮಾಡದೆ ಮರಿ ಹಕ್ಕಿ ಬಿತ್ತು ಅಂತ ತಾಯಿ ಹಕ್ಕಿ, ಮರಿ ಹಕ್ಕಿ ತಾಯಿ ಹಕ್ಕಿ ಬಿತ್ತು ಅಂತ ತಂದೆ ಹಕ್ಕಿ, ಈ ರೀತಿಯಾಗಿ ಇಡೀ ಕುಟುಂಬವೇ ನಾಶ ಆಗಿದ್ದನ್ನ ನೋಡಿ. ಈ ಅವಧಿಯ ಆರಂಭದಲ್ಲಿ ನಾನು ನಿಮ್ಗೊಂದು ಸಣ್ಣ ಕಥೆಯನ್ನ ಹೇಳಿದ್ದೆ. ಅದ್ರಲ್ಲಿ ಕೂಡ ಹಾಗೆ ಆಯ್ತು ಅಲ್ವಾ? ಮಕ್ಕಳು ಹೆಂಡತಿಯನ್ನ ಕಳ್ಕೊಂಡಂತಹ ತಂದೆನೂ ಕೂಡ ಕೊನೆಗೆ ಅವನು ಸತ್ತು ಹೋದ, ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋದನ್ನು ನೋಡಿದ್ವಿ. ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಪ್ರಾಣವನ್ನು ಕಳ್ಕೊಳ್ಳೋದು ದೊಡ್ಡ ವಿಚಾರ ಆಗಲ್ಲ. ಬದಲಾಗಿ ಇದ್ದು ಬದುಕಿ ಸಾಧಿಸೋದು ಆಗಬೇಕು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಮಾಡಬೇಕು. ಏನು ಬಂದರೂ ಕೂಡ ಕಾಣಬೇಕು. ಕವಿತೆ ಹೇಳ್ತಾ ಇದ್ದಾರೆ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಈ ಪದ್ಯ ಭಾಗದ ಗುರಿನೇ ಅದು. ಈ ಕಥನ ಕವನದ ಗುರಿನೇ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಏನು ಮೋಹ ಅಂದ್ರೇನು? ಅತಿಯಾದ ಆಸೆ. ಆ ಮೋಹ ಅತಿಯಾದ ಆಸೆ ಇದ್ದಾಗ ಬುದ್ಧಿ ವಿವೇಕ ಕೆಲಸ ಮಾಡಲ್ಲ. ಏನಾಗುತ್ತೆ? ಸರ್ವನಾಶ ಆಗುತ್ತೆ. ಹಾಗಾಗಿ ನಾವು ಹೇಗೆ ಬದುಕಬೇಕು? ವ್ಯಾಮೋಹವನ್ನು ತೊರೆದು ಮಾಡಬೇಕು. ಅವರು ಹೇಳ್ತಾರೆ ಉತ್ತರ, ವ್ಯಾಮೋಹವನ್ನು ಬಿಟ್ಟು ಬದುಕನ್ನು ನಾವು ನಡೆಸಬೇಕು. ಹೇಗಪ್ಪ ಅಂತಂದ್ರೆ, ತಾವರೆಯ ಎಲೆ ನೀರಿನಲ್ಲೇ ಇದ್ರೂ ಕೂಡ ನೀರಿಗೆ ಅಂಟ್ಕೊಳ್ಳಲ್ಲ. ನೀವು ಆ ತಾವರೆ ಎಲೆ ಮೇಲೆ ನೀರನ್ನು ಹಾಕ್ರಿ, ಅದು ಹನಿಯಾಗಿ ಇರುತ್ತೆ. ನೀರೊಳಗಿದ್ದು ನೀರನ್ನ ಹಿಡಿಯಲ್ಲ ಅದು. ಆ ತರ ನಾವು ಬದುಕನ್ನ ನಡೆಸಬೇಕು. ಸಂಸಾರದೊಳಗಿದ್ರೂ ಕೂಡ ನಾವು ಹೇಗಿರ್ಬೇಕು? ಆ ತಾವರೆ ಎಲೆ ಇರಬೇಕು ಅಂತ ಉದಾಹರಣೆಗಳನ್ನ ದಾರ್ಶನಿಕರು ಹೇಳೋದನ್ನ ನಾವು ನೋಡ್ತೇವೆ. ಹಂಗೆ ಇಲ್ಲಿ ಹೇಳ್ತಾ ಇರೋದು ಅದನ್ನೇ, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಮೋಹ ಇರಬೇಕು, ವ್ಯಾಮೋಹ ಆಸೆ ಇರಬೇಕು. ಆ ವ್ಯತ್ಯಾಸಗಳನ್ನ ನಾವು ಸ್ವಲ್ಪ ಅರ್ಥಕೊಳ್ಬೇಕು. ಅದು ಅರ್ಥಕೊಂಡ ನಡೆದಾಗ ಮಾತ್ರ ನಮ್ಮ ಬದುಕು ಸುಂದರವಾಗಿರೋದಕ್ಕೆ ಸಾಧ್ಯ. ಇಲ್ಲ ಅದನ್ನ ಆ ವ್ಯತ್ಯಾಸಗಳನ್ನ ನಾವು ಅರ್ಥಕೊಳ್ಳಿಲ್ಲ ಅಂದ್ರೆ
ಸರ್ವನಾಶ ಆಗುತ್ತೆ. ಕುಟುಂಬಗಳು ನಾಶ ಹೊಂದಬೇಕಾಗತ್ತೆ. ಕಷ್ಟಗಳು ಬಂದು ಅಂದ ತಕ್ಷಣ ತಮ್ಮ ಜೀವನನೇ ಮುಗಿದೋಯ್ತು ಅಂತ ಭಾವಿಸೋದಲ್ಲ, ಆ ಜೀವನೋತ್ಸಾಹವನ್ನ ಇಟ್ಕೊಂಡು ನಾವು ಬದುಕನ್ನ ನಡೆಸಬೇಕಾಗತ್ತೆ. ಏನು ಬಂದರೂ ಕೂಡ ತಾಳಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟಗಳು, ನೋವುಗಳು, ದುಃಖ ದುಮಾನಗಳು ಬಂದರೂ ಕೂಡ ಅದನ್ನ ತಾಳ್ಮೆಯಿಂದ ಎದುರಿಸೋದನ್ನ ಕಲಿಬೇಕು. ಅದು ಪಾಠ ಆಗಬೇಕು ನಮಗೆ. ಏನ್ ಕಷ್ಟ ಬಂದ್ರು ಎದುರಿಸ್ತೀನಿ ಹೇಳಿದ್ದು ನಾವು ಆಗಲೇ. ಈಸಬೇಕು, ಇದ್ದು ಜಯಿಸಬೇಕು. ಏನೇ ಬಂದ್ರು ನಾವು ಅದರಲ್ಲಿ ಸಹಿಸಿಕೊಂಡು ಮುನ್ನಡೆಯುವಂತಹ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೋಬೇಕು. ಆತ್ಮವಿಶ್ವಾಸವನ್ನ ನಾವು ಬೆಳೆಸ್ಕೋಬೇಕು. ಧೈರ್ಯವನ್ನ ನಾವು ಬೆಳೆಸ್ಕೊಳ್ಬೇಕು. ಸತ್ಯಭಾಗ ಅರ್ಥ ಆಯ್ತಾ? ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಈ ಪದ್ಯಭಾಗವನ್ನ ನೀವು ಚೆನ್ನಾಗಿ 2-3 ಸಾರಿ ಓದಿ. ನಿಮಗೆ ಗೃಹ ಪಾಠದ ಕೆಲಸ ಏನಂತಂದ್ರೆ ಈ ಪಾರಿವಾಳ ಪದ್ಯಭಾಗವನ್ನ ಕಥಾರೂಪದಲ್ಲಿ ಬರ್ಕೊಳ್ತಾರೆ. ಆಗ್ಬೋದಾ? ಇಲ್ಲಿ ಪದ್ಯ ರೂಪದಲ್ಲಿ ಇದೆ. ಇದನ್ನೇ ನಿಮ್ಮ ಮಾತುಗಳಲ್ಲಿ ಕಥಾರೂಪಕ್ಕೆ ಬರ್ಕೊಂಡು ಬರ್ಬೇಕು. A4 ಶೀಟ್ ಅಲ್ಲಿ ಬರ್ಕೊಂಡ ಪದ್ಯ ಅರ್ಥ ಆಯ್ತು ಅಲ್ವಾ? ಈ ಪದ್ಯ ಭಾಗವನ್ನ ಈ ಅವಧಿ ಕೊನೆಯಲ್ಲಿ ನಾವು ಕೇಳಿಸೋಣ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುತ್ತು ಬಿಳಿ ಪಾರಿವಾಳಗಳ ಜೋಡಿ, ಮುತ್ತು ಬಿಳಿ ಪಾರಿವಾಳಗಳ ಜೋಡಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ. ಎಂದಿಗೂ ಅಗಲಿರವು ಒಂದನೊಂದು, ಎಂದಿಗೂ ಅಗಲಿರವು ಒಂದನೊಂದು. ಹಿಕ್ಕು ತುಂಬಿತು ಹೊದರಿನಲ್ಲಿ ಬಂದು, ಹಿಕ್ಕು ತುಂಬಿತು ಹೊದರಿನಲ್ಲಿ ಬಂದು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ. ಇಟ್ಟ ಮೊಟ್ಟೆಯ ನೊಡೆದು ಹಿಕ್ಕಿತಿವುಗಳ ಪ್ರೀತಿ, ಇಟ್ಟ ಮೊಟ್ಟೆಯ ನೊಡೆದು ಹಿಕ್ಕಿತಿವುಗಳ ಪ್ರೀತಿ. ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ದಿನ ಕಳೆದವಾನಂದದಿಂದ ಬಾಳಿ, ದಿನ ಕಳೆದವಾನಂದದಿಂದ ಬಾಳಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ.
ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಚೀತ್ಕರಿಸತೊಡಗಿದವು ಬರಲು ಹೊರಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ. ಕಂಡು ಪಾರಿವಾಳಗಳ ಪಾಡು ತಾಯಿದು ಮುಖಿತು ಬಲೆಗೆ, ಕಂಡು ಪಾರಿವಾಳಗಳ ಪಾಡು ತಾಯಿದು ಮುಖಿತು ಬಲೆಗೆ. ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ. ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ. ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು. ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ವ್ಯಾಮೋಹವನ್ನು ತೊರೆದು ಬಾಳಬೇಕು, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಏನು ಬಂದರೂ ಕೂಡ ತಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿ.